ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊಪ್ಪಿನ ಬೋಂಡ ಅಂತ ಅಂದರೆ ಯಾರಿಗೆಲ್ಲ ಇಷ್ಟ? ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಸುಲಭವಾಗಿ ಇನ್ಸ್ಟೆಂಟಾಗಿ ಸೊಪ್ಪಿನ ಬೋಂಡ ಹೇಗೆ ತಯಾರು ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು 5ರಿಂದ 6 ಈರುಳ್ಳಿ ಉದ್ದುನೆಯದಾಗಿ ಕಟ್ ಮಾಡ್ಕೊಂಡಿರೋದು, ಸೊಪ್ಪಿಗೆ ಸೊಪ್ಪು ಮತ್ತು ಸಂಬಾರ ಸೊಪ್ಪು 1 ಕಪ್ಪು, ಹಸಿಮೆಣಸಿನ್ಕಾಯಿ 4ರಿಂದ 5 ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥದ್ದು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಸೋಡಾ ಒಂದು ಹಾಫ್ ಸ್ಪೂನು ಅಥವಾ 1 ಸ್ಪೂನ್ ಆಗುವಷ್ಟು ಸೋಡಾ. ಇಷ್ಟೂ ಒಂದೊಂದಾಗೆ ಪಾತ್ರೆಗೆ ಹಾಕೋಬೇಕು. ಈರುಳ್ಳಿ, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಅಡಿಕೆ ಸೋಡಾ. ಅಕ್ಕಿ ಹಿಟ್ಟು 3ರಿಂದ 4 ಸ್ಪೂನು ಹಾಕ್ಕೊಂಡ್ರೆ ಬೋಂಡ ತುಂಬ ಚೆನ್ನಾಗಿ ಬರುತ್ತೆ. ನಾರ್ಮಲಿ ಹಾಗೆ ಹಾಕ್ಕೊಳ್ಳೋದು. ಕಡಲೆ ಹಿಟ್ಟು ತುಂಬ ಇಂಪಾರ್ಟೆಂಟು, ನೋಡಿಕೊಂಡು ಹಾಕ್ಕೊಳ್ಳಿ. ಕಡಲೆ ಹಿಟ್ಟನ್ನ 1½ ಕಪ್ ಹಾಕ್ಕೊಂಡ್ರೆ ಸಾಕಾಗ್ಬೋದು, ಬಟ್ ನಿಮಗೆ ಹದ ಗೊತ್ತಾಗುತ್ತೆ. ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದರೆ ಹದವಾಗಿ ಬರುತ್ತೆ. ಬೋಂಡದ ಅಳತೆಯಲ್ಲಿ ಗೊತ್ತಾಗುತ್ತೆ ನೀಟಾಗಿ. ಮೊದಲು ಹಾಗೇ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಮೀಡಿಯಮ್ ಆಗಿರಬೇಕು ಹದ. ತುಂಬ ತೆಳುಗೂ ಇರಬಾರ್ದು, ತುಂಬ ಗಟ್ಟಿಗೂ ಇರಬಾರ್ದು. ತೆಳುಗಿದ್ಬಿಟ್ರೆ ಮಸಾಲ ಪದಾರ್ಥಗಳಿಗೆ ಹೊಂದ್ಕೊಳ್ಳೋದಿಲ್ಲ ಹಿಟ್ಟು. ತುಂಬ ಗಟ್ಟಿನೂ ಇರಬಾರ್ದು, ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಸೊ ಸಾಫ್ಟಾಗಿ ತಿನ್ನೋಕ್ಕೆ ಚೆನ್ನಾಗಿರಬೇಕು ಅಂತಂದರೆ ಮೀಡಿಯಮ್ ಆಗಿರಬೇಕು. ಮೀಡಿಯಮ್ ಆಗಿ ಸೊಪ್ಪಿನ ಬೋಂಡದ ಇಂಗ್ರೀಡಿಯೆಂಟ್ಸ್ನ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ನಂತರ ಒಂದು ಬಾಣಲಿಗೆ ಪ್ಯೂರ್ ಆಯಿಲ್ನ, ನಾವು ಕಾಮನಾಗಿ ಚಿಕ್ಕ ವಯಸ್ಸಿಂದನೂ ನೋಡ್ತಾ ಇದ್ದೀನಿ, ಅಮ್ಮ ಆಗಿರ್ಬೋದು, ಅತ್ತೆ ಆಗಿರ್ಬೋದು, ಅಕ್ಕ ಅಂದ್ರಾಗಿರ್ಬೋದು, ಎಲ್ಲರೂ ಪ್ಯೂರೇ ಯೂಸ್ ಮಾಡೋದು. ಎಣ್ಣೆ ಕಾಯ್ದ ನಂತರ 1 ಸ್ಪೂನ್ ತೊಗೊಂಡು ಒಂದು ಹಾಫ್ ಸ್ಪೂನು ಅಥವಾ 1 ಫುಲ್ ಸ್ಪೂನು ಹಿಟ್ಟನ್ನು ತೊಗೊಂಡು ಕಾಯ್ದ ಎಣ್ಣೆಗೆ ಹಾಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ತುಂಬ ಜಾಸ್ತಿ ಫ್ರೈ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ಸುಟ್ಟು ಕರಕಲಾಗೋವರೆಗೂ ಬೇಯಿಸಬಾರ್ದು, ಆ್ಯಾವ್ರೇಜಾಗಿ ಬೇಯಿಸಬೇಕು. ಬೆಂದಿಲ್ಲ ಅಂತಂದರೆ ಹಿಟ್ಟಿಟ್ಟು ಹಾಗೆ ಸಿಗುತ್ತೆ. ಸೊ ನೋಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಹದವಾಗಿ ಬೇಯಿಸಬೇಕು. ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿಯನ್ನು ಜಾಸ್ತಿ ಹಾಕ್ಕೊಂಡಿರೋದ್ರಿಂದ, ಸೊಪ್ಪು ಸಹ ಜಾಸ್ತಿ ಹಾಕ್ಕೊಂಡಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತೆ ತಿನ್ನಬೇಕು, ಬರೋ ಬೋಂಡನೆಲ್ಲ ನಾನೇ ತಿನ್ಕೊಂಡ್ಬಿಡ್ಬೇಕು ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಬಟ್ ಹೆಚ್ಚಿಗೆ ತಿನ್ನೋಕ್ಕಾಗಲ್ಲ. ಎಷ್ಟು ತಿನ್ನೋಕ್ಕಾಗುತ್ತೋ ಅಷ್ಟೇ ತಿನ್ನೋಕ್ಕಾಗೋದು, ಎಷ್ಟೇ ಚೆನ್ನಾಗಿದ್ರೂ. ಆಯಿಲಿ ಐಟಮ್ಸ್ ಅಂತೂ ಹೆವಿ ತಿನ್ನೋಕ್ಕಾಗಲ್ಲ, ತಕ್ಕ ಮಟ್ಟಿಗೆ ತಿನ್ಬೋದು. ಗೋಲ್ಡನ್ ಬ್ರೌನ್ ಬಂದಿದೆ, ಸೊಪ್ಪಿನ ಬೋಂಡ ರೆಡಿಯಾಗಿದೆ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನೂ ಯಾರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾರೈಸಿ ಧನ್ಯವಾದಗಳು.